ದಾಂಪತ್ಯದ ತೊಡಕುಗಳು ಈ ವಿಚಾರ ಮಾತನಾಡ್ತಾ ಬಂದಿದ್ದೇವೆ. ಧನುರಾಶಿಯ ಬಗ್ಗೆ ನಾವು ಯಾವ ರೀತಿಯಲ್ಲಿ ಆ, ತೊಡಕುಗಳು ಹೇಗೆ ಬರ್ತವೆ? ಯಾವುದೇ ರಾಶಿಗಳಿಗೂ ದಾಂಪತ್ಯದ ತೊಡಕುಗಳು ಇರದೇ ಹೋದಂತಹ ವಿಚಾರ ಜಾತಕ ಕುಂಡಲಿಯಲ್ಲಿ ಅದು ಹದಿಗಟ್ಟಿದೆ ಅಂತಾದ್ರೆ ಅದು ಅದೃಷ್ಟದ ವಿಚಾರ. ಹದಿಗಟ್ಟಿಲ್ಲ ಅಂತಾದ್ರೆ ಅದು ಯಾವ ಡಿಗ್ರಿಯಲ್ಲಿದೆ, ಇದು ಬಹಳ ಮುಖ್ಯ. ಒಬ್ಬೊಬ್ಬರದು ಒಂದೊಂದು. ಒಬ್ಬರದ್ದು ಕೇವಲ ಆಗಾಗ ನಡೆಯುವಂಥ ಮುನಿಸು, ಕೆಲವರದ್ದು ಮುನಿಸಿನ ಆಚೆಗೆ ಅದು ಹೊರಗಿನ ಜಗತ್ತಿಗೂ ತಿಳಿಯಬಹುದಾದಂತಹ ರೀತಿಯಲ್ಲಿ ಇರಬಹುದಾದಂತಹ ಪರದಾಟ. ಇನ್ನು ಕೆಲವರ ವಿಚಾರದಲ್ಲಿ ಅದು ಈ ಪರದಾಟಗಳನ್ನು ದಾಟಿ ಯಾವುದೋ ಒಂದು ಅನ್ಯ ಆ, ಒಂದು ಸಂಬಂಧದತ್ತ ಕೈ ಚಾಚುವ ಮೂಲಕವಾದಂತಹ ಒಂದು ಆ, ಆ, ವಿಕ್ಷಿಪ್ತತೆಯನ್ನ ಕಾಣುವಂತಹ ರೀತಿಯಲ್ಲೂ ಹೋಗಬಹುದಾದಂತಹ ಸಂದರ್ಭ ಒದಗಿ ಬಂದ್ಬಿಡತ್ತೆ. ಇವನ್ನೆಲ್ಲ ನಿವಾರಿಸುವತ್ತ ಎಲ್ಲ ರಾಶಿಯವರು ಯೋಚಿಸಬೇಕು. ಆದರೆ ಈ ಒಂದು ಧನಸ್ಸು ರಾಶಿಯವರಿಗೆ ಎಲ್ಲಿಂದ ಅದು ಒದಗಿ ಬರುತ್ತೆ ಅಂತಂದ್ರೆ, ಧನಸ್ಸು ರಾಶಿಯ ಯಜಮಾನನೇ ಸಂಪೂರ್ಣವಾದ ಸರ್ವತ್ರವಾದಂತಹ ಜ್ಞಾನವನ್ನ ಒದಗಿಸಬಹುದಾದಂತಹ ಗುರುವಾಗಿರ್ತಾನೆ. ಆದರೆ ಇಂತಹ ಗುರು ಯಾವ ರಾಶಿಯ ಯಜಮಾನನಾಗಿದ್ದಾನೆ ಅಂತಂದ್ರೆ, ತನ್ನ ಆ ಇಡೀ ರಾಶಿ ಧನಸ್ಸು ಅಂತಂದ್ರೇನು, ಶಸ್ತ್ರಾಸ್ತ್ರಗಳಿಂದ ತುಂಬಿದಂತಹ ಬೆಂಕಿಯ ವಿಚಾರವನ್ನ ಇಟ್ಟುಕೊಂಡಂತಹದ್ದು ಈ ರಾಶಿಯಾಗಿರುತ್ತೆ. ಹಾಗಾಗಿ ಬೆಂಕಿಯ ವಿಚಾರವನ್ನ ಇಟ್ಟುಕೊಂಡಂತಹ ರಾಶಿ, ಜ್ಞಾನಿಯನ್ನ ಸಂಪೂರ್ಣವಾದಂತಹ ನಿಜದ ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ಆ ಕುಂಡಲಿ ಧನಸ್ಸು ರಾಶಿಯ ಮೂಲಕವಾದಂತಹ ಒಂದು ಸ್ಥಿತಿಗತಿಗಳನ್ನು ಒದಗಿಸಿದ್ದಲ್ಲಿ ಶಸ್ತ್ರಾಸ್ತ್ರಗಳು ಒಳ್ಳೆಯದರ ಬಗೆಗಾಗಿ ಉಪಯೋಗಿಸಲ್ಪಡುತ್ತದೆಯೇ ವಿನ ಕೆಟ್ಟದ್ದನ್ನ ಸೃಷ್ಟಿ ಮಾಡುವಂತಹದ್ದಕ್ಕೆ ಅದು ಉಪಯೋಗಿಸಲ್ಪಡೋದಿಲ್ಲ. ಆದರೆ ಏನಾಗುತ್ತೆ, ಆ ಜ್ಞಾನ ಅನ್ನುವಂತಹದ್ದು ಒಮ್ಮೊಮ್ಮೆ ಠೇಂಕಾರವಾಗಿ ಅದು ಒಂದು ರೀತಿಯ ನಮ್ಮ ಏನು ಅಹಂಕಾರವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಧನಸ್ಸು ರಾಶಿಯವರಿಗೆ ಬಾಳ ಸಂಗಾತಿಯನ್ನ ತಂದು ಕೊಡಬೇಕಾದಂತಹ ಮನೆಯ ಯಜಮಾನ ಬುಧನಾಗಿ ಅವನು ಏನಾಗಿರ್ತಾನೆ, ಆ ಒಂದು ಮಿಥುನ ರಾಶಿಯ ಯಜಮಾನನಾಗಿರ್ತಾನೆ. ಮಿಥುನ ರಾಶಿಯ ಯಜಮಾನಾದಂತಹ ಬುಧ ಏನ್ ಮಾಡ್ತಾನೆ, ಆ ಮಿಥುನ ರಾಶಿಯ ಜನರನ್ನ ಒಂದು ರೀತಿಯ ಬೌದ್ಧಿಕವಾದಂತಹ ಚೌಕಟ್ಟಿನಲ್ಲಿ ಗಟ್ಟಿಗೊಳಿಸ್ತಾನಾದ್ರೆ, ಜ್ಞಾನದ ಚೌಕಟ್ಟಿನಲ್ಲಿ ಗುರು ಅವನನ್ನ ಒಂದು ವ್ಯಕ್ತಿಯನ್ನ ಸ್ಥಾಯಿಗೊಳಿಸುವಂತಹ ಒಂದು ಗುಣಧರ್ಮವನ್ನು ಪಡಿತಾನೆ. ಜ್ಞಾನವೂ ಸಮತೋಲನವನ್ನು ಹೊಂದಿದಾಗ, ಬುದ್ಧಿಯೂ ಸಮತೋಲನವನ್ನ ಹೊಂದಿದಾಗ ಇವರಿಬ್ಬರ ಬದುಕಿನ ಒಂದು ಅನ್ಯೋನ್ಯತೆ ಬೇರೆಯವರಿಗೆ ಮಾದರಿಯಾಗಿ ನಿಲ್ಲಬಹುದಾದಂತಹ ದಾಂಪತ್ಯವನ್ನ ಹರಳಗಟ್ಟಿಸುತ್ತೆ. ಆದರೆ ಅದು ಎಲ್ಲೋ ಒಂದು ಕಡೆ ಆ ಒಂದು ಏನು ಬಾಳ ಸಂಗಾತಿಯಾಗಿ ಬಂದಂತಹ ಏನು ಈ ನಾವು ಅದನ್ನ ತಂದು ಕೊಡುವಂತಹದ್ದು ಮಿಥುನ ರಾಶಿಯ ಮನೆಯ ಯಜಮಾನನ ಮೂಲಕವಾಗಿ ಬಂದಂತಹ ಬಾಳ ಸಂಗಾತಿ ಧನಸ್ಸು ರಾಶಿಯವರಿಗೆ ಪ್ರತ್ಯಕ್ಷವಾದಂತಹ ವೈರಿಯಾಗಿಯೂ ಪರಿವರ್ತನೆಗೊಳ್ಳುವಂತಹದ್ದು ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಸ್ವತಃ ಜ್ಞಾನಿ ಗುರುವಾಗಿದ್ದರು, ಸ್ವತಃ ಬುದ್ಧಿವಂತ ಬುಧನಾಗಿದ್ದರು. ಇವರಿಬ್ಬರ ಆಡಳಿತಕ್ಕೆ ಒಳಪಟ್ಟಂತಹ ರಾಶಿ ಮಿಥುನ ರಾಶಿಯಾಗಿಯೂ ಧನಸ್ಸು ರಾಶಿಯಾಗಿಯೂ ಇದ್ದರೂ ಕೂಡ ಈ ಜ್ಞಾನವೇ ಅಹಂಕಾರವಾದಾಗ, ಬುದ್ಧಿಯೇ ದುರ್ಬುದ್ಧಿ ಆದಾಗ ಏನಾಗುತ್ತೆ, ಅದು ದಾಂಪತ್ಯವನ್ನ ಕೆಡಿಸುವಂತಹ ವಿಷದ ಬಿಂದುವಾಗಿಯೂ ಅದು ರೂಪಾಂತರಗೊಳ್ಳುತ್ತೆ. ಯಾವುದೇ ಸಂದರ್ಭ ಇರಲಿ, ನಮ್ಮ ದಾಂಪತ್ಯದ ಸಂದರ್ಭದಲ್ಲಿ ನಾವು ಅನ್ಯೋನ್ಯತೆಯಿಂದ ಹೋಗ್ತಾ ಇರ್ತೇವೆ, ಆದರೆ ಯಾರೋ ಬಂದು ಕಿವಿ ಊದುವಂತಹ ಒಂದು ಕೆಟ್ಟ ಸ್ಥಿತಿಯನ್ನ ನಮಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈ ಒಂದು ಯಾರಿಗೆ ಧನಸ್ಸು ರಾಶಿಯವರಿಗೆ ಮೂಲಭೂತವಾಗಿ ತೊಂದರೆ ಕೊಡಬಹುದಾದಂತಹ ಮಾತಿನ ಒಂದು ಏನು ಅಸಮತೋಲನವನ್ನ ಶನೈಶ್ಚರ ಸೃಷ್ಟಿ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಅದೇ ಶನೈಶ್ಚರ ಸಂಪೂರ್ಣವಾದಂತಹ ಸುಸ್ಥಿತಿಯ ಸ್ಥಳವನ್ನ ತನ್ನ ಮೂಲ ಬೇರುಗಳನ್ನಾಗಿ ಈ ಧನಸ್ಸು ರಾಶಿಯವರ ಜಾತಕದಲ್ಲಿ ಹೊಂದಿದ್ದಾನೆ ಅಂತಾದ್ರೆ, ಒಳಿತಿನ ಮಾತುಗಳಿಂದ ಇವರ ದಾಂಪತ್ಯಕ್ಕೆ ಅದ್ಭುತವಾದಂತಹ ಮೆರಗನ್ನ ತಂದಿಡುವಂತಹ ಕಾಮಧೇನುವಾಗಿಯೂ ನಿಲ್ಲಬಹುದಾದಂತಹದ್ದಕ್ಕೆ ಚಾನ್ಸ್ ಇದೆ. ಆದರೆ ಶನೈಶ್ಚರನ ವಿಚಾರಗಳು ಒಂದು ಯಾವುದೋ ಒಂದು ನಿಟ್ಟಿನಲ್ಲಿ ಅಲ್ಲೋಲಕ್ಕಲ್ಲೋಲವಾದಾಗ, ಅಥವಾ ಶನಿಕಾಟದ ದಿನಗಳು ಬಂದಾಗ, ಶನಿಕಾಟದ ದಿನಗಳು ಬಂದಾಗ ಏನು, ಆ ಶನಿಕಾಟದ ದಿನಗಳ ಒಂದು ಆ ಕೆಡುಕಿಗೆ ತನ್ನದೇ ಆದಂತಹ ಒಂದು ಚೈತನ್ಯವನ್ನು ಕೊಡುವಂಥವನು ಚಂದ್ರನೂ ಆಗಿರ್ತಾನೆ. ಆ ಚಂದ್ರ ಈ ಧನಸ್ಸು ರಾಶಿಯವರಿಗೆ ಏನಾಗಿರ್ತಾನೆ,
ಆ ಒಂದು ಕರ್ಕಾಟಕ ರಾಶಿ ಮರಣದ ಮನೆಯ ರಾಶಿಯಾಗಿರುತ್ತೆ. ಹಾಗಾಗಿ ಪ್ರತ್ಯಕ್ಷವಾದಂಥ ಮರಣ ಅಂದ ತಕ್ಷಣ ಮರಣ ಅಂತಲ್ಲ, ಆದರೆ ಆ ಮರಣ ಸ್ವರೂಪವಾದಂತಹ ರಾಶಿಯ ಅಂದ್ರೆ ಕರ್ಕಾಟಕ ರಾಶಿಯ ಯಜಮಾನ ಚಂದ್ರನಾಗಿರೋದ್ರಿಂದ ಆ ಚಂದ್ರ ಶನೈಶ್ಚರನ ಕಾಟದ ಸಂದರ್ಭದಲ್ಲಿ ಶನೈಶ್ಚರನ ಜೊತೆಗೆ ಸಂಘರ್ಷಕ್ಕೆ ಇಳಿದಂಥವನಾಗಿರೋದ್ರಿಂದ ಈ ಧನಸ್ಸು ರಾಶಿಯವರು ಶನಿ ಕಾಟದ ಸಂದರ್ಭದಲ್ಲಿ ದಾಂಪತ್ಯದಲ್ಲೂ ಕೂಡ ಅನೇಕ ರೀತಿಯ ಮಿಸುಕಾಟಗಳನ್ನ ಅಥವಾ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಕೆಲವು ವಿಕೃತ ಸ್ಥಿತಿಯನ್ನ ತಲುಪಿ ಬಿಡಬಹುದಾದಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ತಲುಪಿ ಬಿಡ್ತಾರೆ ಅಂತಾದ್ರೆ ಅಂದ್ರೆ ಆ ಜಾತಕದಲ್ಲಿ ದಾಂಪತ್ಯವನ್ನ ಛೇದಿಸುವಂತಹ ಒಂದು ಸಂಯೋಜನೆ ಇರಬೇಕಾಗುತ್ತೆ. ಈಗ ಶನಿಕಾಟ ಬಂತು ಅಂದ ತಕ್ಷಣ ದಾಂಪತ್ಯದಲ್ಲಿ ಬಿರುಕುಗಳು ಎದ್ದು ಬಿಡತ್ತೆ ಅಂತ ಅರ್ಥವಲ್ಲ. ಆ ಮೂಲಭೂತವಾದಂತಹ ಕುಂಡಲಿಯಲ್ಲಿ ದಾಂಪತ್ಯಕ್ಕೆ ಬಿರುಕುಗಳನ್ನ ತರಬಹುದಾದಂತಹ ಯಾವುದೋ ಒಂದು ಘಟಕ ಇದ್ದಾಗ ಶನೈಶ್ಚರನ ಕಾಟದ ಸಂದರ್ಭದಲ್ಲಿ 7.5 ಸಂದರ್ಭದಲ್ಲೋ, ಪಂಚಮ ಶನಿ ಕಾಟದ ಸಂದರ್ಭದಲ್ಲೋ ಅಥವಾ ಒಂದು ಅಷ್ಟಮ ಶನೈಶ್ಚರನ ಕಾಟದ ಸಂದರ್ಭದಲ್ಲೋ ಆ ಬಿರುಕುಗಳು ಎದ್ದೇಳಬಹುದು. ಹಾಗಾದ್ರೆ ಬಿರುಕುಗಳು ಎಲ್ಲಿ ಎದ್ದೇಳ್ತವೆ? ಜ್ಞಾನಿಯಾದಂತಹ ಒಂದು ಗುರುವಿನ ಯಜಮಾನತ್ವವನ್ನು ಹೊಂದಿದಂತಹ ಧನಸ್ಸು ರಾಶಿಯ ಜನರು ಕೂಡ ಎಲ್ಲಿ ಹಾಗಾದ್ರೆ ತಾವು ಕಷ್ಟವನ್ನ ಎದುರಿಸುವಂತಹ ಸ್ಥಿತಿಯನ್ನು, ಹಾಗಾದ್ರೆ ಇವರ ಜ್ಞಾನದ ಮೂಲಕವಾಗಿ ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಕೇಳಿದ್ರೆ, ಜ್ಞಾನವನ್ನ ಕೊಡಬಹುದಾದಂತಹ ಗುರುವಿನ ಯಜಮಾನತ್ವದ ರಾಶಿಯವರು ಇವರ ಆಗಿದ್ದಿದ್ರೂ ಕೂಡ ಇನ್ನಿತರ ಅನೇಕ ವಿಭಿನ್ನ ಕಾರಣಗಳಿಗಾಗಿ ಗುರುವಿನ ಸಂದರ್ಭ ಸಂಪೂರ್ಣವಾಗಿ ದುರ್ಬಲವಾಗುವಂತಹ ಸ್ಥಿತಿಗತಿಗಳು ಎದ್ದೇಳಬಹುದು. ಆಗ ರಾಹುಕೇತುಗಳು ಇನ್ನಿಲ್ಲದ ಪ್ರಮಾಣದ ಒಂದು ದುಷ್ಟ ಕೆಂಡಗಳನ್ನ ಸುಡುವ ಕೆಂಡಗಳನ್ನ, ಯಾಕೆಂದ್ರೆ ಮೂಲಭೂತವಾಗಿ ಇವರು ದುಷ್ಟರಾಗಿರೋದ್ರಿಂದ ದಾಂಪತ್ಯದ ವಿಚಾರದಲ್ಲಿ ಅನೇಕ ರೀತಿಯ ಕೆಂಡಗಳನ್ನು ಚೆಲ್ಲುವಂತಹ, ಸುಡು ಕೆಂಡಗಳನ್ನು ಚೆಲ್ಲುವಂತಹ ದುಷ್ಟಸ್ತನವನ್ನ ಅವರು ತೋರಿಸ್ಬಿಡಬಹುದು. ಹಾಗಾಗಿ ಈ ಶನಿ ಕಾಟ ಬಂದಾಗಲೇ ಕೆಟ್ಟದಾದಂತಹ ರಾಹು ದಶ ಅಥವಾ ಕೇತು ದಶ ಬಂದಾಗ, ಅಥವಾ ಕೆಟ್ಟದಾದಂತಹ ಚಂದ್ರನ ದಶ ಬಂದ್ರೆ, ಚಂದ್ರ ಹಾಗೆ ನೋಡಿದರೆ ಈ ಧನಸ್ಸು ರಾಶಿಯ ಮನೆ ಯಜಮಾನಾದಂತಹ ಗುರುವಿಗೆ ಅನ್ಯೋನ್ಯವಾದಂತಹ ಮಿತ್ರತ್ವವನ್ನು ಹೊಂದಿರುವಂತಹ ಗ್ರಹ. ಆದರೆ ಈ ಗ್ರಹಗಳು ಹೇಗೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ನಿಶ್ಚಿತ ಸ್ಥಿತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಅಮೃತತ್ವವನ್ನು ಹೊಂದರು ಸರ್ರನೆ ಅಮೃತವೇ ವಿಷವಾಗುವಂತಹ ರೀತಿಯ ಘಟಕಗಳನ್ನ ಅವರು ಉತ್ಪನ್ನ ಮಾಡಿಕೊಂಡು ಬಿಡ್ತಾರೆ. ಈಗ ನಾವು ಹಾಳಾದಂತಹ ಅನೇಕ ಹಣ್ಣುಗಳು ಒಳ್ಳೆಯವು ಅಂತ ಹೇಳಾದರೂ ಕೂಡ ಯಾವುದೋ ಒಂದು ಅವಧಿಯನ್ನ ಮೀರಿ ನಾವು ಮಾವಿನ ಹಣ್ಣನ್ನು ತಿನ್ಲಿಕ್ಕೆ ಹೋಗ್ತೇವೆ ಅಂತಂದ್ರೆ ಅದು ನಮ್ಮ ಅನೇಕ ಹೊಟ್ಟೆಯ ಸಮಸ್ಯೆಗಳನ್ನು ನಿರ್ಮಾಣ ಮಾಡುವಂತಹ ಕೆಟ್ಟ ಸ್ಥಿತಿಗೆ ಅದು ವಿಷವಾಗಿ ಅದು ಪರಿಣಮಿಸ್ತದೆ. ಮಾವಿನ ಹಣ್ಣು ಅಮೃತಮಯವಾಗಿ ತಿನ್ನಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಆಗಿದ್ದಿದ್ರು ಕೂಡ ಅದು ಹಳತಾಗಿದ್ದರಿಂದ ಅದು ನಮ್ಮ ಹೊಟ್ಟೆಯನ್ನ ಫುಡ್ ಪಾಯ್ಸನಿಂಗ್ ಅಥವಾ ಡಯರಿಯಾ ಈ ಅತಿಸಾರ ಆಗುವಂತಹ ಕೆಟ್ಟ ಸ್ಥಿತಿಯನ್ನು ತಂದುಬಿಡ್ಬೋದು. ಹಾಗೆಯೇ ಚಂದ್ರನು ಕೂಡ ದಾಂಪತ್ಯವನ್ನ ಹಾಳು ಮಾಡುವಂತಹ ದುಷ್ಟತನವನ್ನ ತೋರಿಸಲಿಕ್ಕೆ ತವಕಿಸ್ತಾ ಇರ್ತಾನೆ. ಹಾಗೆಯೇ ದಾಂಪತ್ಯವನ್ನ ಹಾಳು ಮಾಡೋದಕ್ಕೆ ಶನೈಶ್ಚರನು ಕೂಡ ತವಕಿಸ್ತಾ ಇರ್ತಾನೆ. ಯಾಕೆಂದ್ರೆ ಶನೈಶ್ಚರ ಈ ಈ ಧನಸ್ಸು ರಾಶಿಯವರಿಗೆ ಕುಟುಂಬ ಸ್ಥಾನದ ಯಜಮಾನನಾಗಿರ್ತಾನೆ, ಹಾಗೆಯೇ ಧೈರ್ಯ ಸ್ಥಾನದ ಯಜಮಾನನಾಗಿರ್ತಾನೆ. ಅನೇಕ ರೀತಿಯ ಕೋಟಲೆಗಳು ಬಂದಾಗ ಏನಾಗುತ್ತೆ, ಧೈರ್ಯವನ್ನ ಕಂಗೆಡಿಸುವಂತಹ ಒಂದು ಸಂದರ್ಭ ಬರಬಹುದು. ಆಗ ಆ ಧೈರ್ಯವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ವಿಚಾರದಲ್ಲಿ ಶಕ್ತಿಯನ್ನ ಒದಗಿಸಬಹುದಾದಂತಹ ಒಂದು ತನ್ನದೇ ಆದಂತಹ ಒಂದು ಅಮೃತತ್ವವನ್ನು ಯಾರು ತೋರಿಸ್ಬೇಕಾಗತ್ತೆ ಅಂತಂದ್ರೆ ಬಾಳ ಸಂಗಾತಿ ಇವರಿಗೆ ತೋರಿಸ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಕಷ್ಟದಲ್ಲಿದ್ದಾಗ, ಅನೇಕ ರೀತಿಯಲ್ಲಿ ನಾವು ಕೈ ಚೆಲ್ಲಿದಾಗ, ಅನೇಕ ರೀತಿಯಲ್ಲಿ ಅವಮಾನವನ್ನ ಎದುರಿಸಬೇಕಾದಂತಹ ಸಂದರ್ಭದಲ್ಲಿ ನಿನ್ನ ಜೊತೆ ನಾನಿದ್ದೇನೆ ಅಂತ ಅವಳಿಗೆ ಇವನಿಗೆ ಅವಳು ಹೇಳಬೇಕಾದಂತಹ ಒಂದು ಮಾತಿನ ಆ ಒಂದು ಆರ್ದ್ರತೆಯನ್ನ ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಗತ್ತೆ. ಆ ಆರ್ದ್ರತೆ ಇರದೆ ಹೋದ್ರೆ ಏನಾಗುತ್ತೆ, ಎಲ್ಲ ಕಡೆಯಿಂದಲೂ ಸೋಲು ನಮ್ಮನ್ನ ಮುತ್ತಿದಾಗ ದಾಂಪತ್ಯದ ಸಂದರ್ಭದ ಆಕ್ರಮಣವೂ ಕೂಡ ನಡೆಯುತ್ತಾ ಹೋಗುತ್ತೆ ಅಂತಾದ್ರೆ ಒಬ್ಬ ವ್ಯಕ್ತಿಯ ಜೀವನ ಅನೇಕ ರೀತಿಯ ಕುಸಿತಗಳನ್ನ ಕಾಣೋದಕ್ಕೆ ಅಥವಾ ಇನ್ನು ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಗೆ ತಲುಪೋದಕ್ಕೆ. ಹಾಗಾದ್ರೆ ಅನ್ಯೋನ್ಯತೆ ಇರುತ್ತೆ ಒಂದೊಂದು ಸಲ, ಆದರೆ ಅದು ಏನಾಗುತ್ತೆ, ಶನಿಕಾಟದ ಸಂದರ್ಭದಲ್ಲಿ ಬಾಳ ಸಂಗಾತಿಯ ಆರೋಗ್ಯವನ್ನ ಹಾಳು ಮಾಡುವಂತಹ ಸ್ಥಿತಿಗತಿಗಳಿಗೂ ಹೋಗಬಹುದು. ಹಾಗಾಗಿ ಬಾಳ ಸಂಗಾತಿಯ ಆರೋಗ್ಯದ ಕಡೆಗೂ ಕೂಡ ಇವರು ಎಚ್ಚರವನ್ನ ಕೊಡಬೇಕಾದಂತಹದ್ದು ಯಾರಿಗೆ, ಈ ಒಂದು ಧನಸ್ಸು ರಾಶಿಯವರಿಗೆ ಅನಿವಾರ್ಯವಾದಂತಹ
ಒಂದು ವಿಚಾರವಾಗಿರುತ್ತೆ. ಇದು ಎಲ್ಲ ರಾಶಿಯವರ ಬಗೆಗೂ ಕೂಡ ಇದನ್ನ ನಾವು ಹೇಳುವಂತಹದ್ದಿದ್ರೂ ಕೂಡ ಚಂದ್ರನ ಕಾರಣಕ್ಕಾಗಿ ವಿಶೇಷವಾಗಿ ಈ ರಾಶಿಯ ಜನ ಈ ಶನಿ ಕಾಟದ ಸಂದರ್ಭದಲ್ಲಿ ಬಾಳ ಸಂಗಾತಿಯ ಆರೋಗ್ಯದ ಬಗೆಗೆ ಹೆಚ್ಚಿನ ಗಮನವನ್ನು ಕೊಡುವಂತಹದ್ದು ಅನಿವಾರ್ಯವಾಗಿರುತ್ತೆ. ಇಷ್ಟೆಲ್ಲ ವಿಚಾರದಲ್ಲಿ ಇದನ್ನು ಮೀರಿದಂತಹ ಒಂದು ಏನೋ ಒಂದು ತೊಂದರೆ ಆದರೂ ಕಾಣಿಸ್ಕೊಳ್ತಾ ಇದೆ ಎಂದು ಹೇಳುವಾಗ ಏನು ಕೇವಲ ಮನುಷ್ಯತ್ವ, ನಮ್ಮದಾದಂತಹ ಒಂದು ಮನುಷ್ಯತ್ವದಿಂದ ನಾವು ದೈವತ್ವವನ್ನ ಆವಾಹನೆ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯನ್ನು ನಾವು ತಲುಪಬೇಕು. ಆಗ ಏನಾಗುತ್ತೆ, ಆ ಒಂದು ನಮ್ಮ ದೈವತ್ವವನ್ನ ಆಹ್ವಾನಿಸಿಕೊಂಡಂತಹ ಸ್ಥಿತಿಯೇ ಬಾಳ ಸಂಗಾತಿ ಯಾವುದೇ ರೀತಿಯ ವಿಷಮವಾದಂತಹ ಅಥವಾ ವಿಷಮಯವಾದಂತಹ ಭಾವನೆಗಳನ್ನು ನಮ್ಮ ಬಗ್ಗೆ ಇಟ್ಟುಕೊಂಡಿದ್ರು ಕೂಡ ನಾನು ಇಷ್ಟು ಕ್ಷುಲ್ಲಕವಾಗಿ ವರ್ತಿಸ್ತಾ ಇದ್ದೇನೆ, ಆದರೆ ನನ್ನ ಬಾಳ ಸಂಗಾತಿ ಇಷ್ಟೊಂದು ರೀತಿಯ ವೈಶಾಲ್ಯತೆಯನ್ನು ತೋರಿಸ್ತಾ ಇರುವಾಗಲೂ ನಾನು ಹೀಗೆ ಬದುಕಿನಲ್ಲಿ ಕುಸಿತ ಕಾಣುವಂತಹದ್ದು ಸರಿ ಎನ್ನುವಂಥ ಒಂದು ಪರಿವರ್ತನೆಗೂ ಕೂಡ ಕಾರಣವಾಗುವಂತಹ ಒಂದು ಸ್ಥಿತಿಗತಿಯನ್ನ ಒದಗಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಯೋಚಿಸಿದಾಗ ದಾಂಪತ್ಯದಲ್ಲಿ ತೊಡಕುಗಳು ಬಂದೇ ಬರ್ತವೆ ಅಂತಲ್ಲ, ಬಂದಾಗ ಅದನ್ನ ನಿಭಾಯಿಸಬೇಕಾದಂತಹದ್ದು, ಬಂದಾಗ ಯಾವ ರೀತಿಯಲ್ಲೂ ಬರಬಹುದು. ಪರಸ್ಪರರಲ್ಲಿ ಆಕರ್ಷಣೆ ಕಡಿಮೆ ಆದಾಗ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಅಥವಾ ನಿಜಕ್ಕೂ ತಪ್ಪು ಹೆಜ್ಜೆ ಇಟ್ಟಾಗ, ಯಾವುದೋ ಒಂದು ಕ್ಷಣದಲ್ಲಿ ದುರ್ಭರವಾಗಿ ನಾವು ಯಾವುದೋ ಒಂದು ಮಾಡಬೇಕಿರದ ಕೆಲಸವನ್ನ ನೈತಿಕವಾದಂತಹ ಒಂದು ಹೆಜ್ಜೆ ಅಲ್ಲದ ಹೆಜ್ಜೆಯನ್ನ ಇಟ್ಟ ಈ ಎಲ್ಲ ಸಂದರ್ಭದಲ್ಲೂ ಬಂದಿರಬಹುದು. ಆದರೆ ಅದನ್ನ ಇದೆಲ್ಲ ಸರಿಯಾದಂತಹ ದಾರಿ ಹೇಳುವುದರ ಮೂಲಕವಾಗಿ ಇಬ್ಬರು ಪರಸ್ಪರವಾದಂತಹ ಒಂದು ಭಾವನೆಗಳ ಒಂದು ಭಾವನಾತ್ಮಕವಾದ ಮಾತುಗಳ ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ಯೋನ್ಯತೆಯ ಆ ಒಂದು ಅಮೃತತ್ವವನ್ನು ರೂಪಿಸಿಕೊಂಡು ಸಂಯೋಜಿಸಿಕೊಂಡು ದಾಂಪತ್ಯವನ್ನು ಸಿದ್ಧಿಗೊಳಿಸಿಕೊಳ್ಳುವಂತಹ ದಾರಿಯನ್ನ ಕಾಣಬೇಕು. ಒಳಿತಿರುತ್ತೆ. ಯಾರೂ ತಪ್ಪು ಹೆಜ್ಜೆಗಳನ್ನು ಇಡಬಹುದು, ಆದರೆ ಅದನ್ನು ಸುಧಾರಿಸಿಕೊಳ್ಳುವಂತಹ ವೈಶಾಲ್ಯತೆಯನ್ನ ನಮ್ಮಿಂದಲೇ ಶುರು ಮಾಡ್ಕೊಳ್ಬೇಕಾದಂತಹದ್ದು ಅನಿವಾರ್ಯ ಇರುತ್ತೆ. ಅದನ್ನ ಈ ಒಂದು ಧನಸ್ಸು ರಾಶಿಯವರು ತೋರಿದರೆ ಅದು ವಿಶೇಷವಾಗಿ, ಯಾಕೆಂದ್ರೆ ಇವರಿಗೆ ಬಾಳ ಸಂಗಾತಿಯನ್ನು ತಂದುಕೊಡುವವನೇ ಬುಧನಾಗಿರೋದ್ರಿಂದ ಅದು ವಿಶೇಷವಾದಂತಹ ರೀತಿಯಲ್ಲಿ ನೆರವಿಗೆ ಬರುತ್ತೆ, ಬದುಕು ಹಸನಾಗತ್ತೆ. ನಮಸ್ಕಾರ.